ಇಂಪಾರ್ಟೆಂಟ್ ಆಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು IAS KS ಪರೀಕ್ಷೆಗೆ ಆಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಮೊದಲು ಆ ಭಾಗದ ಜನ ಎಲ್ಲ ಹೈದರಾಬಾದ್ಗೆ ಹೋಗ್ತಾ ಇದ್ರು. ಅದನ್ನ ತಪ್ಪಿಸ್ಬೇಕು ಅಂತೇಳಿ ಅಲ್ಲೊಂದು ಸಂಸ್ಥೆಯನ್ನ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಸುಮಾರು 100 IAS, 400 ಜನ KS, 500 ಜನ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಅಲ್ಲಿ ಆರ್ಡರ್ ಮಾಡಿದ್ರು, ಕರೆದ್ರು. ಬನ್ನಿ, ನೀವೆಲ್ಲ ಬಡವರ ಮಕ್ಕಳು, ನೀವು IAS ಆಗಬೇಕು, IPS ಆಗಬೇಕು, ಆ ಥರದ ಒಂದು ಕೊಟ್ಟರು ಅಧ್ಯಕ್ಷರು. ಇವತ್ತೇನಾಗಿದೆ, ನನ್ನ ಆಫೀಸಿಗೆ ಬಂದಿದ್ರು. ಆ ಭಾಗದ ಒಂದು ಸುಮಾರು 30 ಜನ ಯುವಕರು ನನ್ನ ಆಫೀಸ್ಗೆ ಬಂದು ಕಣ್ಣೀರು ಹಾಕಿದ್ರು. ಏನು ಹೇಳಿದ್ರೆ, ಸರ್ ನಾವೆಲ್ಲ 50 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಸರ್, ಹೋಗ್ಬೇಕಾದ್ರೆ ನಮ್ಗೆ ದುಡ್ಡಿಲ್ಲ ಸರ್ ಅಂತಂದು ಮನವಿ ಕೊಟ್ಟರು ನನ್ನ ಹತ್ರ. ಆ ಮನವಿನೂ ಹತ್ರ ಇದೆ, ನಮ್ಮ ಕಷ್ಟ ಹಿಂಗಾಗಿದೆ ಸರ್ ಅಂತ. ಹೋಗ್ಬೇಕಾದ್ರೆ ನಾನೇ ಹೇಳಿದೆ ನಮ್ಮ ಆಫೀಸ್ಗೆ, ಅವ್ರಿಗೊಂದು 1,000 ರೂಪಾಯಿ ಕೊಡ್ರಪ್ಪ, ಹೋಗ್ಬೇಕಾದ್ರೆ ಟ್ರೈನ್ ಚಾರ್ಜ್ ಇಟ್ಕೊಂಡು ಹೋಗ್ಲಿ ಅಂತ ಕೊಟ್ಟಿದ್ರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಹೇಳ್ತಾರೆ, ಶಿಷ್ಯ ವೇತನ ಬಯೋಮೆಟ್ರಿಕ್ ಶಿಕ್ಷಾ ವೇತನವನ್ನು ಪ್ರತಿ ಮಾಹೆಯ ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸಿರುವ ಹಾಜರಾತಿ ಅನ್ವಯ ಪಾವತಿಸಲಾಗುವುದು. ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯ ಕೊಡಲಾಗುವುದಿಲ್ಲ. ವಸತಿ ಬೇಡ, ಶಿಷ್ಯ ವೇತನ ಕೊಡ್ತೀನಿ ಅಂತೇಳಿ ಪ್ರಾಧಿಕಾರ ಹೇಳಿದೆ, ಕರ್ನಾಟಕ ಸರ್ಕಾರ. ಅಲ್ಲಿನ ಸೈನ್ ಹಾಕಿರೋರು ಯಾರು ಅಂದ್ರೆ ಕಾರ್ಯನಿರ್ವಾಹಕ ನಿರ್ದೇಶಕರು. ಸರ್ಕಾರದ ಆದೇಶ ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷ. DC ಒಂದು ಆದೇಶ ಹೊರಡಿಸ್ತಾರೆ ಅಧ್ಯಕ್ಷರೇ. ನೋಡಿ, ಸರ್ಕಾರದಲ್ಲಿ ಎರಡು ಅಧಿಕಾರ. ಇಲ್ಲಿ DC ಹೇಳ್ತಾನೆ, ದಾಖಲಾತಿ ಪರಿಶೀಲನೆ ನಂತರ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ತರಬೇತಿ ಕೇಂದ್ರ ಕಲಬುರಗಿ ನಗರದ ವಾಜಪೇಯಿ ವಸತಿ ಬಡಾವಣೆ ಕಲಬುರಗಿಯಲ್ಲಿ ತರಬೇತಿಯು ಉತ್ತಮ ತರಬೇತಿ ಸಂಸ್ಥೆಯಿಂದ ನೀಡಲಾಗುವುದು. ತರಬೇತಿಯ ಉಚಿತವಾಗಿದ್ದು ಅಭ್ಯರ್ಥಿಗೆ ಯಾವುದೇ ಶಿಷ್ಯ ವೇತನ ಮತ್ತು ವಸತಿ ಇರುವುದಿಲ್ಲ. ಜಿಲ್ಲಾಧಿಕಾರಿ, ಇದು ಕರ್ನಾಟಕ ಸರ್ಕಾರ, ಇದು ಜಿಲ್ಲಾಧಿಕಾರಿ. ಜಿಲ್ಲಾಧಿಕಾರಿಗೆ ಏನು ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದ್ರೆ ಸರ್ಕಾರದ ಆದೇಶ ನೋಡ್ಬೇಕು, ಅದ್ರ ಪ್ರಕಾರ ಅವ್ನು ನಡ್ಕೊಬೇಕು. ಇವನು ಯಾವ ದೊಣ್ಣೆ ನಾಯಕ? ಇವಂದೇ ಒಂದು ಆದೇಶ ಹೊಡ್ಸಕ್ಕೆ, ಇವನೇ ಏನೋ ಮಾಡಕ್ಕೆ, ಇವನು ಯಾವ ದೊಣ್ಣೆ ನಾಯಕ? ಇವನು ಕೇಳ್ಬೇಕಲ್ಲ. ಇದು ಸರ್ಕಾರದ ನಾನು ಹೇಳ್ತಾ ಇರೋದು, KPSC ಅಲ್ಲ ಇದು. ಅಲ್ಪಸಂಖ್ಯಾತ ಸಮುದಾಯ IAS KS ಅಭ್ಯರ್ಥಿಗಳಿಗೆ 12 ತಿಂಗಳ ವಸತಿ ಸಹಿತ ತರಬೇತಿ ನೀಡುತ್ತಾರೆ. ಹಾಗೂ ಇದೇ ಸಮುದಾಯ SSC ಮತ್ತು RRB ಅಭ್ಯರ್ಥಿಗಳಿಗೂ 3 ತಿಂಗಳ ಕೋಚಿಂಗ್ ಜೊತೆಗೆ ಪ್ರತಿ ಮಾಹೆಯನ 6,000 ನಿರ್ಧರಿಸುತ್ತಾರೆ. ಅಭ್ಯರ್ಥಿಗಳಿಗೆ 7 ತಿಂಗಳ ಅವಧಿಗೆ ಕೋಚಿಂಗ್ ಸಹಿತ ಬೆಂಗಳೂರು ಸಂಸ್ಥೆಗೆ 10,000 ರೂಪಾಯಿ, ಜಿಲ್ಲಾ ಸಂಸ್ಥೆಗಳಿಗೆ 8,000 ರೂಪಾಯಿ ಶಿಷ್ಯ ವೇತನ ಕೊಡಲು ನಿರ್ಧರಿಸುತ್ತಾರೆ. ಇದು ಅಲ್ಪಸಂಖ್ಯಾತ ಇಲಾಖೆದು. ಅವಾಗ ನಾನು ಹೇಳಿದ್ದು SC ST ಮಕ್ಕಳದು ವ್ಯತ್ಯಾಸ ನೋಡಿ ಅಧ್ಯಕ್ಷರೇ. SC ST ಮಕ್ಕಳಿಗೆ ಶಿಷ್ಯ ವೇತನ ಇಲ್ಲ, ಅಲ್ಪಸಂಖ್ಯಾತರಿಗೆ ಇದು ವೇತನ. ಇದು ಎಷ್ಟು ಸರಿ ಇದೆ? ಒಂದ್ ಕಡೆ KPSCಯಲ್ಲಿ ಈಗಾಗಲೇ ಸುರೇಶ್ ಕುಮಾರ್ ಸುನೀಲ್ ಹೇಳಿದ ರೀತಿ ಅದು ಅಕ್ರಮ ದೊಡ್ಡ ಭಂಡಾರನೇ ಆಗಿದೆ. ಅದ್ರ ಜೊತೆಗೆ ನಾವು KPSCಗೆ ಕಳಿಸುವಂತ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅಲ್ಲೂ ಕೂಡ ಅವ್ರಿಗೆ ಮೋಸ ಅನ್ಯಾಯ ಆಗ್ತಾ ಇದೆ. ನಮ್ಮ ದೃಷ್ಟಿ ಏನು? ಬಡವರ ಮಕ್ಕಳು IAS ಆಗಬೇಕು, ಬಡವರ ಮಕ್ಕಳು KS ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದು. ನೀವು ಹಿಂಗ್ ಮಾಡಿದ್ರೆ 500 ಜನಕ್ಕಿದ್ದು 40-50 ಜನಕ್ಕೆ ಬಂದಿದೆ. ಇದನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೊಂಡು ಇವೆರಡನ್ನೂ ಕೂಡ ಸರಿ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ.